ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಡಿಮೆ ನೀರಿನ ಬಳಕೆಯೊಂದಿಗೆ ಭತ್ತ ಬೆಳೆದು ಅಧಿಕ ಇಳುವರಿ ಪಡೆಯುವ ಮಾರ್ಗೋಪಾಯದ ಕುರಿತು ಕೊಪ್ಪಳದಲ್ಲಿ ನಿನ್ನೆ ರೈತರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರಕ್ಕೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ಪ್ರಮೋದ ಕಟ್ಟಿ ಚಾಲನೆ ನೀಡಿದರು. ಈ ವೇಳೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದ್ರಿ ಪ್ರಸಾದ, ಖಾಸಗಿ ಸಂಸ್ಥೆಯ ಮುಖ್ಯಸ್ಥ ಸಂಗ್ರಾಮ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ಅಧಿಕ ನೀರಿನ ಬಳಕೆ ಹಾಗೂ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಸುವುದನ್ನು ಕಡಿಮೆ ಮಾಡಿ ಮಿಥೇನ್ ಅನಿಲ ಹೊರಸೂಸುವಿಕೆಯನ್ನು ತಗ್ಗಿಸಿ ಕಡಿಮೆ ನೀರಿನ ಬಳಕೆಯೊಂದಿಗೆ ಮಣ್ಣಿನ ಫಲವತ್ತತೆ ಕಾಯ್ದುಕೊಂಡು ಉತ್ತಮ ಭತ್ತದ ಇಳುವರಿ ಪಡೆಯುವ ಕುರಿತಂತೆ ರೈತರು ಮಾಹಿತಿ ಪಡೆದುಕೊಂಡರು. ದೂರದರ್ಶನದೊಂದಿಗೆ ರೈತ ರುದ್ರೇಶ, ಜಿಲ್ಲೆಯ ಗಂಗಾವತಿ ತಾಲೂಕಿನ ಆರಾಳ ಗ್ರಾಮದಲ್ಲಿ ಭತ್ತ ಬೆಳೆಯಲು ಅಧಿಕ ರಾಸಾಯನಿಕ ಬಳಸಿದ್ದರಿಂದ ಭೂಮಿ ಸವಕಲಾಗಿ ಇಳುವರಿ ಕಡಿಮೆಯಾಗಿತ್ತು. ಕ್ಲೀನ್ ರೈಸ್ ಜೈವಿಕ ಬಳಕೆದಾರರು ಈ ಬಾರಿ ಉತ್ತಮ ಇಳುವರಿ ಬಂದಿರುವುದಾಗಿ ತಿಳಿಸಿದರು. ಬೆಳವಣಿಗೆ ಚೆನ್ನಾಗಿ ಬಡ್ಡಿಗಳು ಹಸಿರಾಗಿ ಚೆನ್ನಾಗಿ ಬರುತ್ತಾ. ನಮ್ಮ ರೈತ ಬಾಂಧವರಿಗೆ ಇದನ್ನ ಹೇಳಕ್ ನಾವು ಇಷ್ಟಪಡ್ತೀವಿ. ನಮ್ಮ ಸ್ನೇಹಿತರು, ನಮ್ಮ ಗೌಡ್ರು, ನಮ್ಮ ವೆಂಕಟೇಶ್ ಅವರೆಲ್ಲ ಬಳಸಿದ್ದಾರೆ ಹೋದ ಸೀಸನ್. ಅದರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಬಟ್ ಈ ಸೀಸನ್ ನಮಗೆ ಈಗ ಒಂದು ತಿಂಗಳಿಂದ ಬೋರ್ ನೀರಿಂದ ಬಳಕೆ ಮಾಡಿದ್ರೆ ಗೊತ್ತಾಗಿದ್ದು. ಅವಾಗ ವರ್ಷ ಹಿಂದೆ ಇದು 200 ರೂಪಾಯಿ ಸಿಗ್ತಕ್ಕಂತ ಏನ್ ಕ್ಲೀನ್ ರೈಸ್ ನಮ್ಮ ಮಾರ್ಕೆಟ್ನ ಅಂಗಡಿಗಳಿಗೆಲ್ಲ 950, 1000 ರೂಪಾಯಿ, 1100 ತಕ್ಕ ಮಾರಿದ್ರು. ವೆಂಕಟೇಶ ಜೈವಿಕ ತಂತ್ರಜ್ಞಾನ ಬಳಸಿ ಭತ್ತದಲ್ಲಿ ಉತ್ತಮ ಇಳುವರಿ ಪಡೆಯುತ್ತಿರುವುದಾಗಿ ತಿಳಿಸಿದರು. ಒಂದು ಟಾರ್ಗೆಟ್ ಕೊಟ್ಟಿದ್ರೆ ನಮಗೆ ಒಂದು 300 ಪ್ಯಾಕೆಟ್ ಕೊಟ್ಟರೆ 300 ನಾನು 600 ಪ್ಯಾಕೆಟ್ ಮಾರ್ಸ್ನಂತಂದು ಹೇಳಿ ನಾನು ಉಗ್ಸೀನಿ ರೈತರಿಗೆ. ಉಗ್ಸಿದ ಕ್ರಾಪ್ ಬೆಳೆ ಬೇಸ್ ಇಳುವರಿ ಕೂಡ 2-3 ಚೀಲ ಹೆಚ್ಚಿಗೆ ಆಗೈತಿ. ಡಾ ಪ್ರಮೋದ ಕಟ್ಟಿ, ಭತ್ತವನ್ನು ಬೆಳೆಯುವ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿಕಾರಕ ಮಿಥೇನ್ ಅನಿಲ ಹೊರಸೂಸುವಿಕೆ ಹೆಚ್ಚಾಗಿದ್ದು, ಇದನ್ನು ಕಡಿಮೆ ಮಾಡಿ ಉತ್ತಮ ಇಳುವರಿ ಪಡೆಯುವ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ನಾನಾಗಲೇ ಹೇಳಿದ ಹಾಗೆ ನಮ್ಮ ಒಂದು ನೀರಾವರಿಯಲ್ಲಿ ಏನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ನಿಲ್ಲಿಸಿ ನಾವು ಏನು ಭತ್ತವನ್ನು ಬೆಳೀತಾ ಇದ್ದೀವಿ, ಇದು ಒಂದು ರೀತಿಯ ಬಹುಶಃ ಮುಂದಿನ ದಿನಗಳಲ್ಲಿ ಮಾರಕವಾಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇದಕ್ಕೆ ಸರ್ಕಾರವು ಕೂಡ ಇದರ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಿದೆ. ಡಾ ಪಿಆರ್ ಬದ್ರಿ ಪ್ರಸಾದ, ಸುಸ್ಥಿರ ಕೃಷಿ ರೈತರಿಗೆ ಸವಾಲಾಗಿದೆ. ಉತ್ತಮ ಇಳುವರಿಯೊಂದಿಗೆ ಭತ್ತ ಬೆಳೆಯುವ ಪ್ರಾಜೆಕ್ಟ್ ಸಮೃದ್ಧಿ ಯೋಜನೆಯನ್ನು ಪರಿಚಯಿಸಲಾಗುತ್ತಿದೆ ಎಂದರು. ಇಳುವರಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಈ ಒಂದು ತರಬೇತಿಯನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಪ್ರಮುಖ ಉದ್ದೇಶ ಮೀಥೇನ್ ಅನಿಲದ ಒಂದು ಹೊರಸೂಸುವಿಕೆಯನ್ನ ಕಡಿಮೆಗೊಳಿಸತಕ್ಕಂಥದ್ದು ಆಗಿದೆ. ಸಂಗ್ರಾಮ ನಾಯಕ, ಪ್ರಾಜೆಕ್ಟ್ ಸಮೃದ್ಧಿ ಯೋಜನೆಯಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಜೈವಿಕ ವಸ್ತುವನ್ನು ರೈತರಿಗೆ ನೀಡಿ ಭತ್ತದ ಇಳುವರಿ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಲಾಭ ಏನಿದೆ ಅದು ಜಾಸ್ತಿ ಆಗ್ಬೇಕು. ಒಂದು, ಅದಕ್ಕೆ ಬರುವಂತಹ ಬೆಲೆ ಜಾಸ್ತಿ ಆಗ್ಬೇಕು. ಇನ್ನೊಂದು, ಅವ್ರ ಕೈಲಿಂದ ಮಾಡ್ತಿರೋ ಖರ್ಚು ಕಡಿಮೆ ಆಗ್ಬೇಕು. ಇದು ನಮ್ಮ ಕ್ಲೀನ್ ರೈಸ್ ಒಂದು ಪ್ರಾಡಕ್ಟ್. ಇದಕ್ಕೆಲ್ಲಾನು ಸಹಾಯಕ ಆಗುತ್ತೆ. ಖಾಸಗಿ ಸಂಸ್ಥೆಯ ನಿರ್ದೇಶಕ ಗಂಗಾಧರ ಸ್ವಾಮಿ, ಭೂಮಿಯ ಫಲವತ್ತತೆ ಕಾಪಾಡಲು ಕ್ಲೀನ್ ರೈಸ್ ಜೀವವರ್ಧಕ ವಸ್ತು ನೆರವಾಗುತ್ತದೆ ಎಂದರು. ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತೊಂದು ಉಪಯೋಗ ಏನು ಅಂತಂದ್ರೆ, ಈ ವಸ್ತುನ ಬಳಸೋದ್ರಿಂದ, ಈ ಪ್ರಾಡಕ್ಟ್ ನ ಬಳಸೋದ್ರಿಂದ ಇಳುವರಿ ಒಂದು ಪ್ರತಿ ಎಕರೆಗೆ ಒಂದು 70 ರಿಂದ 80 kg ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಭತ್ತದ ಕೌಲುಗಳು ಜಾಸ್ತಿ ಆಗುತ್ತೆ.